ಆಸ್ಟ್ರೇಲಿಯಾ ಲಿಂಬು ಅಂತ ಇದೆ. ಆಸ್ಟ್ರೇಲಿಯಾ ಲಿಂಬೆ ಹಣ್ಣಿನ ಗಿಡ ಬೆಳೆದಿದ್ದೀರಿ. ಇದು 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 ನೋಡಿ ಲವಂಗದ ಗಿಡ. ಇದು ಲವಂಗನ ಇದು ಲವಂಗದ ಗಿಡ. ಇದು ವರ್ಷಕ್ಕೆ ಎಷ್ಟು ಬೆಳೆ ಮೇಡಮ್ ಇದು? ಇದು ವರ್ಷಕ್ಕೆ ಒಂದೇ ಬೆಳೆ. ಇದು ಒಂದು ಲವಂಗ ಆಯ್ತು. ಲವಂಗದ ಗಿಡ. ಇದು ಪೇರ್ಲೆ ಗಿಡ. ಇದು ಪೇರ್ಲೆ ಗಿಡ. ಇದು ಎಲ್ರಿಗೂ ಗೊತ್ತೇ ಇರುತ್ತೆ. ನೆಕ್ಸ್ಟ್ ಮುಂದೆ ಏನಿದೆ? ಇದು ನಿಂಬೆ ಗಿಡ. ಓ, ಲಿಂಬೆ ಹಣ್ಣು. ಯಾವ ಲಿಂಬೆ ಹಣ್ಣು ಇದು? ಇದು ಆಸ್ಟ್ರೇಲಿಯಾ ಲಿಂಬು ಅಂತ. ಆಸ್ಟ್ರೇಲಿಯಾ ಲಿಂಬೆ ಹಣ್ಣಿನ ಗಿಡ ಬೆಳೆದಿದ್ದೀರಿ. ಮತ್ತೇನಿದೆ? ಇದು ಬಾಳೆ ಇದೆ. ಇಲ್ಲಿ ಬಾಳೆ ಇದೆ. ಬಾಳೆ. ಇದು ಕಾಳ್ಮೆಣಸು. ಕಾಳ್ಮೆಣಸು ಇದಂತೂ ನಾರ್ಮಲ್ ಹೇಳಿದ್ರಲ್ಲ, 10 ವರ್ಷ ಆದ್ರ ಮೇಲೆ ಹಾಕ್ಬೇಕು ಅಂತಾನ. ಇದು ಇದೇನಾ? ಲವಂಗನೆ. ಬಾಳೆ ಆಯ್ತು, ಲವಂಗ ಆಯ್ತು. ಇಲ್ಲಿ ಯಾವ್ದು ಒಂದ್ ಐತಲ್ಲ? ಇದು ಜಾಯಿಕಾಯಿ. ಇದು ಜಾಯಿಕಾಯಿ ಗಿಡ. ಜಾಯಿಕಾಯಿ ಗಿಡ. ಇದು ವರ್ಷಕ್ಕೊಂದೇ ಫಸಲು. ವರ್ಷಕ್ಕೊಂದೇ ಫಸಲ. ಮತ್ತೆ ಯಾವ್ದಿದೆ? ಏಲಕ್ಕಿ ಇದೆ. ಓ, ಇಲ್ಲಿ ಕಾಣ್ತಾ ಇದೆ ಏಲಕ್ಕಿ. ಲವಂಗ ತುಂಬಾ ಹಾಕಿದ್ದೀರಿ. ಇದು ಏಲಕ್ಕಿ. ಇದು ಏಲಕ್ಕಿ ಗಿಡ. ಈ ಲವಂಗ ಯಾಕೆ ಇದು ಅಡಿಕೆ ಮಧ್ಯಕ್ಕೆ ಹಾಕ್ಬೇಕು ಅಂದ್ರೆ, ಇದು ತುದಿ ಕಾಯಿ ಬರುತ್ತೆ. ಕೊಯ್ಲಿಕ್ ಆಗಲ್ಲ, ಗಿಡ ಹತ್ಕೊಂಡು ಕೊಯ್ಲಿಕ್ ಆಗಲ್ಲ. ಆವಾಗ ಈ ಅಡಿಕೆ ಮರಕ್ಕೆ ಏನೇ ಹಾಕೊಂಡು ಈ ತುದಿ ಈ ಕಡೆಯಿಂದ ಆ ಕಡೆ ಎಲ್ಲಾ ಕಡೆ ಅಡಿಕೆ ಮರ ಹಾಕಿದ್ರೆ ಅಡಿಕೆ ಗಿಡದ ಮೇಲ್ ಹತ್ಕೊಂಡು ಅಡಿಕೆ ಗಿಡಕ್ಕೆ ಏಣಿ ಹಾಕಿ ಅದರಿಂದ ಕಿತ್ಕೋಬಹುದು ಅದನ್ನ. ಇದು 11 ತಿಂಗಳಿಗೆ ಫಸಲ. 11 ತಿಂಗಳು. ಅಲ್ಲಿ ಕೊಕ್ಕೋ ಗಿಡ ಇದೆ. ಕೋಕಂ. ಕೊಕ್ಕೋ ಗಿಡ ಇದೆ ಅಲ್ಲಿ. ಕೋಕಂ ಅಲ್ಲ, ಕೊಕ್ಕೋ ಚಾಕ್ಲೇಟ್ ಬರುತ್ತಲ್ಲ ಅದು ಗಿಡ. ಅದು ಅಗ್ಲೆ ಎಲೆ ಇದೆಯಲ್ಲ, ನೋಡೋಣ. ಕೊಕ್ಕೋ ಬೇರೆ ಕೋಕಂ ಬೇರೆನಾ? ಕೋಕಂ ಬೇರೆ. ಅದನ್ನ ತೋರಿಸ್ತೀನಿ, ಇದನ್ನ ತೋರಿಸ್ತೀನಿ. ಚಾಕ್ಲೇಟ್ ಹೋಗುತ್ತೆ. ಇದು ಕೋಕೋ ಗಿಡ. ಇದು ಕೋಕೋದಲ್ಲಿ ಚಾಕ್ಲೇಟ್ ಮಾಡ್ತಾರ. ಅದು ಒಳಗಡೆ ಬೀಜ ಬರುತ್ತೆ, ಕಾಯಿ ಬರುತ್ತೆ. ಅದು ಒಳಗಡೆ ಬೀಜ ಅಲ್ಲಿದೆ ನೋಡ್ರಿ, ಅದು ದೊಡ್ಡದಾಗುತ್ತೆ. ಅಲ್ಲಿದೆಯಲ್ಲ ಅದೇ ತರ ದೊಡ್ಡದಾಗುತ್ತೆ. ಅದು ಒಳಗಡೆ ಬೀಜ ಬರ್ತೈತೆ. ಎಷ್ಟು ಗಿಡ ಐತಿ ಈ ತರದ್ ನಿಮ್ಮ ಹತ್ರ? ಅದು ಒಂದು 30-40 ಗಿಡ ಇದೆ. 30-40 ಗಿಡ ಅಡ್ಡಿ ಇಲ್ಲ. ಇಲ್ಲೊಂದ್ ಗಿಡ ಇದೆ, ಬರ್ತ ತೋರಿಸ್ತೀನಿ. ಅದ್ಯಾವ್ದು? ವಾಟರ್ ಆಪಲ್ ಅಂತ ನಿಧಾನ. ಇದು ಎಂತದ ಏನೋ ಒಂದ್ ಹಣ್ಣು ಅಂತಾರ ಕಣ್ರಿ. ಇದು ಗಿಡ. ಇದು ನೋಡಿ, ಹಣ್ಣು ಆಗಿದೆ, ಹಣ್ಣು ಬಂದಿದೆ ನೋಡಿ. ಇಲ್ಲಿ ತೋರಿಸಿದ್ದು ಪಿಯರ್ಸ್. ಇದೆಲ್ಲ ಮಂಗ ತಿಂತವೆ. ಅವರಿಗೆ ಕಾಟ ಜಾಸ್ತಿ. ಅವರಿಗೆ ಎಲ್ಲ, ನಮಗ್ ಸಿಗೋದು ಕಡಿಮೆ. ಆಮೇಲೆ ಕೋಕಂ ಗಿಡ ಅಲ್ಲಿದೆ, ಬರೀ ತೋರಿಸ್ತೀನಿ. ಕೋಕಂ ಹೋಯ್ತಾ? ಕೋಕಂ ಇದೆ. ಅದು ಇದು ನೋಡಿ, ದೊಡ್ಲಿಕಾಯಿ ಗಿಡ. ಇದು ದೊಡ್ಲಿಕಾಯಿ ಅಂತ ಬರುತ್ತಲ್ಲ, ಹುಳಿ ಎಷ್ಟು ದೊಡ್ಡ ಬರುತ್ತಲ್ಲ, ದೊಡ್ಲಿಕಾಯಿ ಗಿಡ. ಇದು ಬಹಳಷ್ಟು ಗಿಡ ಹಾಕಿದಿರಿ ನೀವು. ಅದು ಇದು ಜಾಯಿಕಾಯಿ. ಓ, ನೀವು ತೋರಿಸ್ತೀರಿ ಅಂದ್ರೆ ಬಾಳ, ನಾನೇನೊಂದ್ 2-3 ತೋರಿಸ್ಬಿಡ್ತೀರಿ ಅಂತ ಮಾಡಿದೆ. ಇದು ನೇರ್ಲೆ ಗಿಡ ಅಂತ. ಯಾವ್ದು? ಇದು ನೇರ್ಲೆ ಹಣ್ಣು ಬಿಡುತ್ತಲ್ಲ, ಅದು ಗಿಡ. ಇದು ಹೈಟ್ ಹೋಗುತ್ತೆ. ಅದು ನೇರ್ಲೆ ಗಿಡ. ಹೂವಿನ ಗಿಡನೂ ಇದೆ. 105 ವೆರೈಟಿ ಇತ್ತು. ಡೇರೆ ಗಿಡ. ಯಾವ ಹೂ ಇದು? ಇದು ಹಿಪ್ಲಿ ಅಂತ. ಕಾಡ್ ಹಿಪ್ಲಿ. ಇದು ಕಾಡ್ ಹಿಪ್ಲಿ. ಇದು ಇದಕ್ಕೆ ಮೆಣಸಿನ ಬಳ್ಳಿನ ಕಸೆ ಕಟ್ಟಿದ್ರೆ ಮೆಣಸಿನ ಬಳ್ಳಿ ರೋಗ ಬರಲ್ಲ. ಹಿಪ್ಲಿ ಬಂದಿದೆ, ತೋರಿಸಿ. ಹಿಪ್ಲಿ, ಕಾಡ್ ಹಿಪ್ಲಿ. ಇದು ಕಾಡ್ ಹಿಪ್ಲಿ. ಇದು ಮೆಣಸಿನ ಬಳ್ಳಿ ಕಸೆ ಕಟ್ಟದು. ಇದು ಇದು ಅಂತ ಗಿಡ ಗೊತ್ತಾ? ಅಂಬಾರ್ ಹಣ್ಣು ಅಂತೀವಲ್ಲ, ಎಲೆ ಉದುರಿದೆ. ಅಂಬಾರ್ ಹಣ್ಣಿನ ಗಿಡ ಇದು. ಇದ್ರಲ್ಲೂ ಹಣ್ಣಾಗತ್ತಾ? ಹಣ್ಣಾಗುತ್ತೆ, ಸಣ್ಣ ಹಣ್ಣಾಗುತ್ತೆ. ಇದು ಪಿತ್ತಕ್ಕೆಲ್ಲ ಬಾರಿ ಒಳ್ಳೇದು. ಇದು ಎಲೆನ ಹೆಸರು ಕಾಳಿನ ಜೊತೆಗೆ ಬೇಯಿಸಿ ಅದನ್ನ ತುಂಬಾ ಔಷಧಿ ಬಗ್ಗೆ ನಿಮಗೆ ಅನುಭವ ಇದೆ? ಸ್ವಲ್ಪ ಕಾಫಿ ಗಿಡ. ಇದು ನೋಡ್ರಿ, ಕಾಫಿ. ಕಾಫಿ ಬರತ್ತಾ ಇಲ್ಲಿ? ತೆಳು ಬರುತ್ತೆ. ಇದು ಕಾಫಿ ಗಿಡ. ಇದು ಅದು ಕಾಫಿ ಗಿಡ. ಕೋಕಂ ಅಲ್ಲಿದೆ ನೋಡಿ, ದೊಡ್ಡ ಮರ.
ದೊಡ್ಡ ಮರ ಆಗಿದೆ ಕೋಕಂ. ಅಧ್ಯಕ್ಷರು ತುಂಬಾ ಫಾಸ್ಟ್ ಇದೀರಿ, ನಾವು ಸ್ಲೋ ಇದೀವಿ. ತುಂಬಾ ನಡೀತೀರೇನೋ ದಿನಕ್ಕೆ? ಸುತ್ತ ಹರಿತೀವಲ್ಲ ಇಲ್ಲೆಲ್ಲ. ದಿನಕ್ಕೆ ಎಷ್ಟು ಸತಿ ಸುತ್ತ ಹರಿತೀರೋ? ನಾನ್ ಬೆಳಗ್ಗೆ ಬಂದ್ರೆ ಮಧ್ಯಾಹ್ನ ಊಟಕ್ಕೆ ಹೋಗೋದು, ಮಧ್ಯಾಹ್ನ ಬಂದ್ರೆ ಸಂಜೆ ಹೋಗೋದು. ಓಹೋ ಹೋ. ಇದು ಮಿಡಿ ಮಾವಿನ ಗಿಡ. ಇದು ಮಿಡಿ ಮಾವಿನ ಗಿಡ. ಇದು ಮಿಡಿ ಮಾವಿನ ಗಿಡ. ಎಷ್ಟು ಮರ ಇದೆ ಮಿಡಿ ಮಾವಿನ ಗಿಡ? ಒಂದ್ 20 ಗಿಡ ಇದೆ ಮಿಡಿ ಮಾವಿನ ಗಿಡ. ಸರಿ. ಈ ಕೋಕಂ ಗಿಡ ಇದು. ಕೋಕಂ ಯಾವುದು? ಇದು ಇದೇ ಕೋಕಂ ಗಿಡ. ಇದು ಕೋಕಂ ಜ್ಯೂಸ್ ಮಾಡ್ತಾರಲ್ಲ, ಆ ಜ್ಯೂಸ್ ಮಾಡೋದ್ ಗಿಡ. ಎಲೆ ಹುಳಿ ಆಯ್ತಾ? ಕೋಕಂ. ಕೋಕಂ ಪ್ರಶಾಂತ್ ಜೋಶಿ ಅವ್ರ ಮನೇಲಿ ತಿಂದಿದ್ವಿ ಕೋಕಂ ಎಲೆ. ಅಲ್ಲಿದೆ ನೋಡ್ರಿ, ಅದು ಬೆತ್ತ. ಇಲ್ಲೊಂದ್ ಗಿಡ ಇದೆಯಲ್ಲ ಸಣ್ಣ ಸಣ್ಣ ಇಲ್ಲದು. ಹೌದು, ಬೆತ್ತ. ಬೆತ್ತ ಅದು. ಆ ಗಿಡದ ಹೆಸರು ಬೆತ್ತನಾ? ಬೆತ್ತ. ಬೆತ್ತ ಬುಟ್ಟಿ ಎಲ್ಲ ಐತಲ್ಲ, ಇದೇನಾ? ಹಾ ಬೆತ್ತ ಅದು. ತಗೊಂಡ್ ಹಾಕಿದ್ರೆ 3-4 ಗಿಡ ಇದಾವೆ. ಇದು ಅಷ್ಟು ಕೋಕಂ ಗಿಡ, ಅಷ್ಟು ಲೈನ್. ಓಹೋ. ಹಾ, ಫುಲ್ ಲೈನ್ ಕೋಕಂ ಅದು. ಆ ಲೈನ್ ಫುಲ್ ಕೋಕಂ. ನಾವು ನೆಟ್ಟಿರೋದು. ನೆಟ್ಟಿರೋದಾ? ಹಾ, ಈ ಲೈನ್ ಅಲ್ಲಿವರೆಗೂ ಅಲ್ಲಿವರೆಗಿದೆ. ಅಲ್ಲಿ ಬೇರೆ ಎಷ್ಟು ಮರ ಇದೆ ಅಧ್ಯಕ್ಷರೇ? ಒಂದ್ 25 ಮರ ಇದೆ. ಇದು ಕೋಕಂ ಇದು ಲೈನ್ ಫುಲ್ ಅಲ್ಲಿವರೆಗೂ ಇದೆ. ಅಲ್ಲಿ ಬೇಲಿ ಕಾಣುತ್ತಲ್ಲ, ಅಲ್ಲಿವರೆಗೂ ಇದೆ. ಇದು ನೋಡಕ್ಕೆ ಅರ್ಧ ದಿನ ಬೇಕೇನೋ? ಅಲ್ಲ, ನೋಡಕ್ ಅರ್ಧ ದಿನ ಬೇಕೇನೋ? ಅಲ್ಪ ಸ್ವಲ್ಪ ಸಿಗ್ತವೆ, ಹುಳಿ ಮಾಡಿ ಇಡ್ತೀನಿ. ಅಲ್ಲಿ ಬಂದಿದೆ ನೋಡ್ರಿ ಕಾಯಿ ಚೆನ್ನಾಗಿ. ಅಲ್ಲಿ ನೋಡ್ರಿ ಕೋಕಂ ಕಾಯಿ ಬಂದಿದೆ ನೋಡ್ರಿ. ಅಲ್ಲಿ ಬಂದಿದೆ. ಅದ್ ಹಂಗೆ ತಿನ್ನದ? ಅದು ಹಣ್ಣಾಗುತ್ತೆ, ರೆಡ್ ಆಗುತ್ತೆ, ಸೇಬಣ್ಣು ಕಲರ್ ಬರ್ತೈತೆ. ಇಲ್ಲಿ ತುಂಬಾ ಬರ್ತೈತೆ ಅದು ಬಂದ್ರೆ. ಗೊಂಚಲು ಬರ್ತೈತೆ ನೋಡ್ರಿ, ಎಷ್ಟು ಬಂದಿದೆ ನೋಡ್ರಿ. ತುಂಬಾ ಬಂದಿದೆ. ಇರ್ತೈತೆ ಕಾಯಿ. ಹಣ್ಣಾದ್ಮೇಲೆ ಮಂಗ ತಿಂತಾವ. ಬೀಟ್ರೋಟ್ ಕಲರ್ ಬರುತ್ತೆ. ಬೀಟ್ರೋಟ್ ಕಲರ್ ಬರುತ್ತಾ? ಒಳ್ಳೆ ನಿಮ್ ತೋಟದಲ್ಲಿ ನಡ್ಕೊಂಡು ಹೋದ್ರೆ ಎಲ್ಲ ಪಾರ್ಕ್ ಅಲ್ಲಿ ಹೋದಂಗ ಆಗತ್ತೆ. ಇದೆ ನಿಮ್ ಪ್ಲಾನ್ ಎಲ್ಲ ಮಾಡಿದ್ದ? ನಿಮ್ ಮನೆಯವ್ರ ಪ್ಲಾನ ಇದಾ? ಈ ಕಡೆಗೆ ನಮ್ಮ ಅಪ್ಪ ಹಾಕಿದ ತೋಟ. ಇದರಿಂದ ಇಟ್ಲಾಗೆ ಇದ್ರಲ್ಲಿ ನಾವು ಗಂಡ ಹೆಂಡತಿ ಹಾಕಿರೋ ತೋಟ. ಓಹೋ, 2 ವಿಭಾಗ ಇದೆ. ಲವಂಗಕ್ಕೆ ಒಳ್ಳೆ ಕೊಟ್ಟಿದ್ದೀರಿ, ಒತ್ತು ಕೊಟ್ಟಿದ್ದೀರಿ ನೀವು. ಎಷ್ಟು ಗಿಡ ಇರ್ಬೋದು ಲವಂಗದ್ದು? 40 ಗಿಡ ಇದೆ. 40 ಗಿಡ. ಇದು ಅಂಜೂರ. ಇದು ಅಂಜೂರ. ಮಂಗ ತಿನ್ನುತ್ತೆ ಅಂತ ಈ ತರ ಮಾಡಿದೀನಿ. ಓಹೋ, ಅಂಜೂರ ಬಂದಿದೆ ಈಗ, ಹಣ್ಣಾಗಿಲ್ಲ. ಮಂಗ ತಿನ್ನತ್ತೆ. ಅಂಜೂರ ಬೆಳೆದಾರೆ ಅಧ್ಯಕ್ಷರು. ಎಷ್ಟು ವರ್ಷದ ಗಿಡ ಇದು? ಇದು 4 ವರ್ಷದ ಗಿಡ. ಹಿಂಗಿಟ್ಟಿಲ್ಲ ಅಂದ್ರೆ ಮಂಗ ತಿನ್ಕೊಂಡು ಹೋಗ್ತೈತೆ ಅಂತ. ಅದೇ ಅಲ್ಲೊಂದ್ 2-3 ಇದೆ. ಎಷ್ಟು ಅಂಜೂರದ ಗಿಡ ಹಾಕಿದ್ದೀರಿ? ಅಂಜೂರದ 2 ಗಿಡ ಇದೆ. ನಮ್ಮ ಮನೆಗ್ ಬರುತ್ತಾ ಬರಲ್ಲ ಫಸ್ಟ್ ಟೆಸ್ಟ್ ಮಾಡ್ಕೋಬೇಕು ನಾವು, ರೈತರಾದರು. ಹಸಿಮೆಣಸು, ಶುಂಠಿ ಅಲ್ಲಿ ಇದೆ. ಶುಂಠಿ ಕೇಳದೆ ಇರೋದಿದೆ ಅಲ್ಲಿ ಸ್ವಲ್ಪ. ಇದು ಅದು ಏನೋ ಒಂದು ಹಣ್ಣಿನ ಗಿಡನೇ. ಕೆಲವೊಂದು ಹಣ್ಣಿನ ಗಿಡ ಬಂದ್ರ ಮೇಲೆ ಗೊತ್ತಾಗ್ಬೋದೇನೋ. ಕೆಲವೊಂದೊಂದು ಗಿಡ ಗೊತ್ತಾಗ್ತಾ ಇಲ್ಲ. ಇದು ಯಾವ ಹಲ್ಸ್ ಇದು? ಇದು ಪ್ರಕಾಶ್ ಚಂದ್ರ ಅಂತ. ಪ್ರಕಾಶ್ ಚಂದ್ರ ಹಲ್ಸು. ಇದು ಶ್ರೀಗಂಧ. ಶ್ರೀಗಂಧದ ಮರನು ಇದೆ. ಅಲ್ಲಿ ತುಂಬಾ ಇದಾವೆ. ಇದು ಒಂದಿದೆ ಇಲ್ಲಿ. ತೆಂಗಿನ ಮರಗಳನ್ನ ಯಾಕೆ ವರ್ಷಕ್ಕೊಂದ್ ನಡ್ತೀವಿ ಅಂದ್ರೆ, ಪ್ರತಿ ವರ್ಷಕ್ಕೆ ಒಂದು ತೆಂಗಿನ ಮರ ನಡ್ತೀವಿ. ಯಾಕಂದ್ರೆ ಈ ಮರ ಎತ್ತರಕ್ಕೆ ಹೋಗ್ಬಿಡ್ತವೆ, ಎಳ್ನೀರ್ ಕುಡಿಯಕ್ಕಾಗಲ್ಲ. ಅವು ನಡ್ಕೊಂತ ಇದ್ರೆ ಅವು ಎಳ್ನೀರ್ ಕೊಡ್ತಾ ಇರ್ತಾವ ನಮಗೆ. ಇದು ಮೇಲೆ ಹೋದ್ರು ಮುಂದಿನ ವರ್ಷದ್ದು ಮತ್ತೆ ಅಲ್ಲಿ ಮರ ಹತ್ಕೊಳಕ್ ಆಗಲ್ಲ, ಎಳ್ನೀರು ಇದು ಕೆಳಗಿರುತ್ತಲ್ಲ, ಸಿಗುತ್ತೆ ಅಂತ ವರ್ಷಕ್ಕೊಂದು ಗಿಡ ನಡ್ತೀವಿ. ಪ್ರತಿ ವರ್ಷಕ್ಕೆ 1-2 ಗಿಡ ತೆಂಗಿನ ಮರ ನೆಡ್ತೀರಿ ನೀವು? ನಡ್ತೀವಿ. ಇದು ಕಿತ್ಲೆ ಇರ್ಬೇಕಿದು, ಕಿತ್ಲೆನೆ. ಇಲ್ಲಿದೆ ನೋಡಿ. ಇದು
ಕಿತ್ಲೆ ಹಣ್ಣು ಗಿಡ. ಇದು ಮರಾಠ ಮೊಗ್ಗು, ಮರಾಠಿ ಮೊಗ್ಗು. ದಾಲ್ಚಿನ್ನಿ ಮೊಗ್ಗು ಬರುತ್ತಲ್ಲ, ಹೌದೌದು. ಇದು ಇಲ್ಲಿದೆ. ಇದು ದಾಲ್ಚಿನ್ನಿ ಮೊಗ್ಗು ಬರುತ್ತಲ್ಲ ಅದು. ದಾಲ್ಚಿನ್ನಿ ಗಿಡ. ಓ, ಇದು ಪಲಾವ್ ಎಲೆ. ಇದು ಚಕ್ಕೆ ಬರುತ್ತಲ್ಲ ದಾಲ್ಚಿನ್ನಿ, ಈ ಎಲೆಯನ್ನು ಹಾಕ್ತಾರೆ ಒಣಗಿಸಿ. ಹಾಕ್ತಾರೆ. ಈ ಎಲೆಕ್ಕಿಂತ ಇನ್ನು ನಿಸ್ನೆ ಅಂತ ಬರುತ್ತೆ, ಅದು ಎಲೆ ಚೆನ್ನಾಗಿರುತ್ತೆ. ಇದು ಎಲೆನೂ ಬರುತ್ತೆ, ಮೊಗ್ಗು ಬರುತ್ತೆ. ಇದು ಮರಾಠಿ ಮೊಗ್ಗ. ಮರಾಠ ಮೊಗ್ಗು ಅಂತ ಮಾರಾಟ ಮಾಡ್ತಾರೆ, ಕಪ್ಪಗಿರ್ತದೆ ಮರಾಠಿ ಮೊಗ್ಗು. ಇದು ಒಂದ್ ಏನೋ ಒಂದ್ ಗಿಡ, ಹಣ್ಣಿನ ಗಿಡ. ಅದು ಒಂದ್ ಹಣ್ಣಿನ ಗಿಡ. ಆಮೇಲೆ ನೋಡ್ರಿ, ಅದು ಇದು ಒಂದ್ ಹಣ್ಣಿನ ಗಿಡ. ಚಿಕ್ಕು ಇದೆ. ಚಿಕ್ಕು ಇದೆ. ಚಿಕ್ಕು ಮರದಲ್ಲಿ ಹಣ್ಣು ಆಗಲ್ಲ ಅಲ್ಲ? ಹಕ್ಕಿ ತಿಂತವೆ. ಇದು ಒಂದ್ ಹಣ್ಣಿನ ಗಿಡ, ಸಣ್ಣ ಹಣ್ಣಿನ ಗಿಡ. ಆಮೇಲೆ ಹಿಂಗಿನ ಗಿಡ ತೋರಿಸ್ತೀನಿ ನೋಡ್ರಿ. ಹಿಂಗು? ಇದು ಹಿಂಗು. ಹಿಂಗ ಶಾರ್ಲೆ ತರ ಆಯ್ತಲ್ಲ? ಇಲ್ಲಿದೆ ನೋಡ್ರಿ ಹಿಂಗ. ಓಹೋ, ಹಿಂಗಿದೆ. ಹಿಂಗ ಹಿಂಗು ಈ ತರ ತುದಿಗೆ ಬರದ. ಓಹೋ, ಇದು ಹಿಂಗ್ ಈ ತರ ಇರತ್ತ? ಇದನ್ನ ಒಣಗಿಸ್ಬೇಕಾ? ಏನೋ ಗೊತ್ತಿಲ್ಲ, ಹಿಂಗಿನ ಗಿಡ ಅಂತ ನರ್ಸರಿ ಒಳಗ್ ಸಿಕ್ಕಿತ್ತು, ತಗೊಬಂದ್ ಹಾಕಿದ್ವಿ ನೋಡೋಣ ಅಂತ. ಇದು ಬಂದಿದೆ ನೋಡ್ರಿ. ಬಂದಿದೆ. ಹೌದು, ಹಿಂಗೆ ಇದು. ಇದು ಮಾವಿನ ಗಿಡ. ಓಯ್, ಪ್ಯೂರ್ ಹಿಂಗ. ಇಲ್ಲಿ ಹಿಂಗೆ ತುಂಬಾ ಗಿಡಗಳಿದಾವೆ. ಫಿಲ್ಟರ್ ತಗೋಬೇಕಾ? ಫಿಲ್ಟರ್ ಏನ್ ಬೇಡ ಬಿಡ್ರಿ ಅಂತ. ನೆಕ್ಸ್ಟ್ ತಗೊಳಂ, ನಾಳೆ ನಾಡ್ದು ಬಂದ್ರೆ ನಿಮ್ ಯಜಮಾನ್ ಇದ್ದಾಗ. ಇದು ರಾಮಫಲ ಅಂತಾರಲ್ಲ, ಅದು ಇದು ರಾಮಫಲ. ಹಿಂಗ್ ಪವರ್ಫುಲ್ ಇದೆ, ತಿನ್ನಲ್ಲ. ರಾಮಫಲ, ಮಾವಿನ ಗಿಡ, ಪಪಾಯಿ ಗಿಡ. ಯಾವ ಪಪಾಯಿ ಇದು? ಯಾವ್ದೇ ಗೊತ್ತಿಲ್ಲ, ಒಟ್ಟು ರೆಡ್. ಇದು ರೆಡ್ ಲೇಡಿ. ಇದು ದಿವಲ್ಸ್ ಅಂತ ಬರುತ್ತಲ್ಲ ಸಾಂಬಾರ್. ದಿವಲ್ಸ್. ಅದು ತುಂಬಾ ದೊಡ್ಡ ಆಗತ್ ಮರ ಅದು. ಅದು ಇಲ್ಲಿ ಕಾಂಪೌಂಡ್ ಓಲ್ಡ್ ಬಿದ್ದು ಬರ್ತಾ. ಇದು ತೊಂಡೆಬಳ್ಳಿ. ಯಾವ್ದು ಬಿಟ್ಟಿಲ್ಲ ನೀವು? ಎಲ್ಲಾ ತರದ್ದು. ಇದು ಕೊಟ್ಟಿಗೆ. ಎಷ್ಟು ದನ ಕರ ಇದಾವೆ ನೋಡಿ? ಎಷ್ಟು ದನ ಕರ ಇದಾವೆ? ದನಕರ ಒಟ್ಟು ಕಾಡಿಗೆ ಹೋಯ್ದವ್ ಮೇಯಕ್ಕೆ ಒಂದು 30-35 ಇದಾವ್. ಮಲ್ನಾಡ್ ಗಿಡ್ಡ. ಇದು ಯಾವ್ದು? ಮಲ್ನಾಡ್ ಗಿಡ್ಡ. ಮಲ್ನಾಡ್ ಗಿಡ್ಡಕ್ಕೆ ಇದು ಅದ್ರ ಅಮ್ಮ. ಇದ್ರ ಮಗಳದು. ಅದ್ರ ಮಗಳು ಇದು. HF ತರ ಆಗಿದೆ. ಇದು ಬೇರೆ. ಇದು ಮಲ್ನಾಡ್ ಗಿಡ್ಡನೇ ಜಾಸ್ತಿ ಇರೋದು ನಮ್ಮ ಹತ್ರ. ಇದು ಮುರ, ಇಂಜೆಕ್ಷನ್ ಮಾಡಿ ಹುಟ್ಟಿರೋದು ಮುರ ತಳಿ. ಮುರ ಜಾಸ್ತಿ ದೊಡ್ಡವನ್ ಸಾಕೊಂಡ್ರೆ ಸಾಕಾಗಲ್ಲ, ಕಷ್ಟ ಆಗತ್ತೆ. ಒಂದು ಲೆಕ್ಕಾಚಾರದಲ್ಲಿ ಹೋಗ್ಬೇಕು. ತೆಂಗಿನಕಾಯಿ ಮನೆ ಬೆಳಕಿಗೆನಾ? ಇಲ್ಲ, ಮಾರ್ತೀವಿ. ತೆಂಗಿನಕಾಯಿ ಮಾರ್ತೀವಿ, ಬಿಸಿಯಾದ ಮಾರ್ತೀವಿ. ಏನ್ ರೇಟಿಗೆ ಮಾರ್ತೀರಿ? ಆ ಸೀಸನ್ ಹೆಂಗ ಆಗುತ್ತೆ ಹಂಗೆ. 10 ರೂಪಾಯಿ ಆದ್ರೂ 10. ಈ ಸರಿ 35 ರೂಪಾಯಿ ಮಾರಿದ್ವಿ. ಸುಲ್ದ್ ಮಾರೋದು? ಇಡೀದ್ ಮಾರಲ್ಲ? ಇಡೀದ್ ಮಾರಲ್ಲ, ಸುಲ್ದು. ಇಡೀದ್ ನಾವು ಒಣಗಿದ್ನೆಲ್ಲ ಕೊಬ್ಬರಿ ಮಾಡಿ ಕೊಬ್ಬರಿ ಎಣ್ಣೆ ಮಾಡ್ತಿದ್ವಿ. ತೊಂಡೆ ಬಳ್ಳಿ ಎಲ್ಲ ಕಡೆ ಹಾಕೊಂಡಿದ್ವಿ. ಇಲ್ಲಿ ಇದೆ ನೋಡಿ ತೊಂಡೆ ಬಳ್ಳಿ. ತೊಂಡೆಕಾಯಿ ಮನೆಗೆ ಯಾವಾಗ್ಲೂ ತೊಂಡೆಕಾಯಿ ಸಿಗ್ತಾ ಇರ್ತದೆ. ಈಗ ತೆಂಗಿನಕಾಯಿಗೆ ಇಲ್ಲಿಗೆ ಬರ್ಬೋದು ನಾವು? ಬರ್ಬೋದು. ಆಮೇಲೆ ಬಿದ್ರು, ಮದ್ವೆ ಸಮಾರಂಭ ಚಪ್ರ ಎಲ್ಲ ಮಾಡಿದಾಗ ಬಿದ್ರು ಬೇಕಲ್ಲ, ಬಿದ್ರು ಸಾಕಿದ್ವಿ. ಎಲ್ಲೂ ಹುಡ್ಕೊಂಡು ಹೋಗೋದ ಅವಶ್ಯಕತೆ ಇರಲ್ಲ. ಚಪ್ರ ಗಿಪ್ರ ಮಾಡಕ್ಕೆ ಬಿದ್ರು ಸಾಕೊಂಡಿದ್ವಿ. ಸಾಕೊಂಡಿದ್ವಿ ಬಿದ್ರು. ಬಿದ್ರು. ಎಷ್ಟು ವರ್ಷದ ಬಿದ್ರಿ ಇದು? ಇದು 4-5 ವರ್ಷ ಏನಾಯ್ತು. ಕಳೆಲೆ ಬರುತ್ತಾ ಇದ್ರೊಳಗೆ? ಕಳೆಲೆ ಬರುತ್ತೆ, ತಿನ್ನೋದಿಲ್ಲ. ಅದು ತಿಂದಿಲ್ಲ ನಾವು. ನಾಟಿ ಅಲ್ಲ ಇದು.
ಇಲ್ಲೆಲ್ಲ ಅಡಿಕೆ ಕೆಲಸ ನಡೆಯುತ್ತೆ. ಹಾ, ಇಲ್ಲಿ ಅಡಿಕೆ ಬೇಯಿಸೋದು ಇದು. ಎಲ್ಲ ನೀವೇ ಮಾಡ್ಕೊಂತೀರಾ ಅಂತ? ನಾವೇ ಮಾಡ್ಕೊಂತೀವಿ. ನಿಮ್ಮಮ್ಮ ಹಾ, ನಮ್ಮಮ್ಮ ಬಹಳ ಕೆಲಸ ಮಾಡ್ತಾರೆ ಈಗ್ಲೂ. ಇದು ನಮ್ಮಲ್ಲಿ ಪೂಜೆಗೆ ನಮಗೆ ಕಬ್ಬು ಬೇಕು. ಪೂಜೆ ಎಲ್ಲ ಕೆಲಸ ಮಾಡಕ್ಕೆ ಮಾಡ್ತಾ ಇದ್ದೀರಲ್ಲ, ಇದು ನೀವು ಕಬ್ಬು ಆರಿಸ್ತಾ ನೋಡಿ. ಇರೋದ ಇದು? ಕಬ್ಬು ಮಾಡಿ ಈ ವಯಸ್ಸಲ್ಲಿ ಸುಮ್ನೆ ಕುತ್ಕೋಬೇಕಪ್ಪ, ಕೆಲಸ ಮಾಡಿದ್ರೆ ಅಂತ. ಇಲ್ಲ, ಸುಮ್ಮನೆ ಕುತ್ಕೊಂಡ್ರು ಒಂಥರ ಮಂಕು, ಹ ಒಂಚೂರು ಕೈಯಾಗ ಆಗಿದ್ದೆ ಅಂತಾರ ಮಾಡ್ಬೇಕು. ಎಷ್ಟು ವರ್ಷ? 75 ಮೇಲೆ. 75 90 ವರ್ಷ ಆಗಿದಾವ. 75 ಅಲ್ಲ. ಅಲ್ಲ, ಹೆಣ್ಮಕ್ಳು ವಯಸ್ಸು ಹೇಳಲ್ಲ, ಈ 90 ವರ್ಷಕ್ಕೆ ಬಂದ್ರು ಹೇಳಲ್ವಾ? ಆ ಮಗಳು, ನಿಮ್ ಮಗಳು 90 ವರ್ಷ ಅಂತೀರ ನಿಮಗೆ, ಹೌದಾ? ಅಷ್ಟಿಲ್ಲ. ಎಷ್ಟಾಗೈತ ನಂಗೆ ಆಗ ಹಿಂದೆ ನಂಗೆ ಇಲ್ಲ. ಅಜ್ಜಿ ಜೊತೆಗೆ ಮಾತಾಡೋಣ. ನಿಮ್ ವಯಸ್ಸು ತುಂಬಾ ಕಳೆದಿದ್ದೀರಲ್ಲ, ಅನುಭವದ್ ಮಾತಾಡೋಣ. ಇದೇನಿದು? ಪೂಜೆಗಂತ ನಮ್ಮಲ್ಲಿ ಪೂಜೆಗೆ ಕಬ್ಬು ಇಡ್ತಾರೆ. ಕಬ್ಬು ಆಮೇಲೆ ಕಬ್ಬು ಪೂಜೆಗಂತ ಕಬ್ಬಿನ ಎಲ್ಲಿ ಹುಡ್ಕದ್ ಬೇಡ ಅಂತ ಇಲ್ಲೇ ನೀವು ನಾವೇ ನೋಡ್ಕೊಂತೀವಿ. ಕಬ್ಬು ಇದು ಯಾವ ಸೊಪ್ಪು? ಇದು ಅರವೆ ಸೊಪ್ಪು. ಇಲ್ಲಿ ಬೆಳೆದಿ ಇಲ್ಲೇ ನೀವೇ ತಿನ್ನದ? ನಾವೇ ತಿನ್ನೋದು. ಇದು ಪಾಲಕ್, ಇದು ಎಲ್ಲ ಮಿಕ್ಸ್ ಮಾಡಿದೀವಿ. ಪಾಲಕ್ಕು, ಇದು ಕೊತ್ತಂಬರಿನೇ ಇದೆ ಇದ್ರಲ್ಲಿ. ಓಹ್, ಯಾವ್ದು ಉಳಿಸಿಲ್ಲ ಕಣ್ರಿ ನೀವು. ಆಮೇಲೆ ಬದನೆಕಾಯಿ ಗಿಡ ಅಲ್ಲಿ ಹಚ್ಚಿದೀವಿ. ಇಡೀ ನಿಮ್ ತೋಟ ನಡೆದಾಡಿದ್ರೆ ಯಾವ್ದು ಉಳಿಸಿಲ್ಲ. ಇಲ್ಲಿ ಯಾವ್ದು? ಆಮೇಲೆ ಇದು ಈ ಎಲೆ ನೀವು ತಿಂದು ನೋಡಿದ್ರ? ಇದನ್ನ ಯಾವ ಎಲೆ ತಿನ್ಸಿದ್ರಾ? ಓ, ಇದು ಪಾನ್ ಎಲೆ. ಪಾನ್ ಎಲೆ ಅಂತ. ಇದು ಇದು ಹೌದು, ಅದು ಹೌದು, ಪಾನ್ ಎಲೆ. ಇದು ಬದನೆಕಾಯಿ ಗಿಡ ಇಲ್ಲಿ ಹಚ್ಚಿದೀನಿ. ಇದು ಬದನೆಕಾಯಿ ಇಲ್ಲಿ ಹಚ್ಚಿದೆ ಹೋದ ಸರಿ ಅಲ್ಲಿ ಬಿಟ್ಟಿದ್ದು ಅದು. ಅದನ್ನೆಲ್ಲ ಕಟ್ ಮಾಡಿ ಈಗ ಇಲ್ಲಿ ಹಚ್ಚಿದೀನಿ ಗಿಡನ. ಆಮೇಲೆ ಇಲ್ಲಿ ಸೌತೆ ಬಳ್ಳಿ ಹಾಕಿದೀನಿ. ಇದು ಸೌತೆ ಬಳ್ಳಿ. ಟೋಟಲಿ ಎಷ್ಟು ವಿಧ ಐತಿ? ಒಂದ್ 50 ದಾಟ್ತಾ ಅಂತ ತೋರ್ಸಿದ್ದೆ 50 ಆಗಿದೆ. ಆಮೇಲೆ ಹಾಗಲಕಾಯಿ ಬಳ್ಳಿ ಇದೆ ಅಲ್ಲಿ. ಇಲ್ಲಿ ಪಲಾವ್, ಇಲ್ಲಿ ಇದು ಪುದೀನ ಇಲ್ಲಿ ಹಾಕಿ ನೋಡ್ರಿ. ಪುದೀನ ಇದೆ ಮನೆಗೆ. ಅಲ್ಲೂ ಒಂದು ಡಬ್ಬ ಇದೆ ಪುದೀನ. ಅಲ್ಲೊಂದು ಬುಟ್ಟಿ. ಇವು ಒಳಕು ವೇಸ್ಟೇಜ್ ಬುಟ್ಟಿಗಳು ಇರ್ತಾವಲ್ಲ, ಅವಕ್ಕೆ ಹಾಕಿಟ್ರೆ ಅದು ಹತ್ಕೊಳ್ಳುತ್ತೆ. ವೇಸ್ಟೇಜ್ ಬುಟ್ಟಿ ಸುಮ್ನೆ ಇದ್ ಮಾಡ್ಬೇಕಲ್ಲ. ಹಾಕಲ್ಲ, ಗೊಬ್ಬರ ಹಾಕಿ, ಸರ್ಕಾರಿ ಗೊಬ್ಬರ ಹಾಕಲ್ಲ. ಸರ್ಕಾರಿ ಗೊಬ್ಬರ ಹಾಕಲ್ಲ, ಮನೆ ಗೊಬ್ಬರ, ಗುಂಡಿ ಗೊಬ್ಬರ. ಸಬ್ಜಾ, ತುಳಸಿ, ಅದು ಕಾಕಡ ಮಲ್ಲಿಗೆ. ಹೂವಿಂದು ಗಿಡ ಐತಿ. ಅದು ವೆನಿಲಾ. ವೆನಿಲಾ ನೋಡ್ರಿ. ವೆನಿಲಾ ಮಾಡ್ತೀರಾ? ವೆನಿಲಾ ಬಳ್ಳಿ ಇಲ್ಲ, ಅದು ತುಂಬಾ ಇತ್ತು, ಎಲ್ಲ ಹೋಯ್ತು. ಅದು ಮತ್ತೆ ಇಟ್ಕೊಳಕ ಸ್ವಲ್ಪ ಇಟ್ಕೊಂಡಿನಿ. ಹಾಕೋದಾದ್ರೆ ಹಾಕಕ್ಕಾಗ್ತದಂತ. ಮರದ್ಕಿಂತ ಮೇಲ್ ಹೋಗ ರೆಡಿ ಆಗಿದೆ ಅದೀಗ. ಅದನ್ನ ಕೆಳಗೆ ಇಳಿಸ್ಬೇಕು, ಅದನ್ನ ಎಣ್ಣೆ ಹಾಕೊಂಡು ಮೇಲೆ ಹೋಗ್ಬಿಡ್ಬಾರ್ದು. ಇಲ್ಲಿ ಬೆಂಡೆ ಗಿಡ ಹಾಕಿದೀನಿ. ಲೈನು ಬೆಂಡೆ. ಇದು ಬೆಂಡೆ. ಇದು ಬೆಂಡೆನಾ? ಬೆಂಡೆ. ನಾವು ಮತ್ ಕಾಲಿಟ್ಟು ಬೆಂಡೆ ಮುರಿದು ಹೋಗ್ಬಿಟ್ರೆ ಕಷ್ಟ. ಇವೆಲ್ಲ ಎಂತ ಪಾಟ್? ಇವೆಲ್ಲ ಹೂವಿನ ಗಿಡಗಳ ಪಾಟು. ಅಡಿಕೆ ಸಸಿ ನೀವೇ ಮಾಡ್ತೀರಾ? ಅಡಿಕೆ ಸಸಿ ನಾವೇ ಮಾಡ್ಕೊಂಡಿದ್ದೆ. ಅಂದ್ರೆ ಎಲ್ಲರೂ ಗಿಡ ಹೋಗ್ ಬರುತ್ತಲ್ಲ, ಅದಕ್ಕೆ ಹಾಕಕ್ಕಂತ ಅಡಿಕೆ ಸಸಿ ಹಾಕಂತೀನಿ ವರ್ಷ. ಅವೆಲ್ಲ ದಾಸವಾಳ ಗಿಡ, ಗುಲಾಬಿ ಗಿಡ. ಆಲೇನು ಇಲ್ಲಿ ಬೆಂಡೆ ಇಟ್ಕೊಂಡಿದ್ದೀರಿ. ಇಲ್ಲಿ ಎಷ್ಟು ತರಕಾರಿ ಹಾಕಿದೀನಿ. ಇಲ್ಲಿ ಬೆಂಡೆ, ಸೌತೆ ಎಲ್ಲ ಫುಲ್ಲು. ಅಂದ್ರೆ ಇದ್ರಲ್ಲಿ ಡೇರೆಗಿರೋ ಗೆಡ್ಡೆ ಇದೆ ಈ ಲೈನಾಗ. ಆ ಲೈನಾಗೆ ಆ ಗೆಡ್ಡೆ ಹಾಳಾಗ್ಬಾರ್ದಲ್ಲ, ಅದಕ್ಕಾಗಿ ಮಧ್ಯಕ್ಕೆ ಹಾಕಿದೀನಿ. ಅದು ಬೇಸಿಗೆಯಲ್ಲಿ ಬಂದ್ ಬೆಳೆ ಹೋಗ್ಬಿಡುತ್ತಲ್ಲ, ಆ ಮಣ್ಣು ಎತ್ತಿದಕ್ಕೆ ಹಾಕೊಳೋದು. ಆಮೇಲೆ ನೀವು ಶೋ ಗಿಡನು 2 ಹಾಕೊಂಡಿದ್ದೀರಿ. ಎಲ್ಲಾ ಗಿಡನೂ ಇದಾವೆ ಸುಮಾರು. ಇದು ನೋಡ್ರಿ, ಇದು ಶ್ರೀಗಂಧ ಮನೆ ಮುಂದೈತಿ. ಇಲ್ಲಿದೆ ನೋಡ್ರಿ ಹಾಗಲಕಾಯಿ. ಹಾಗಲಕಾಯಿ ಬಳ್ಳಿ ಇದು. ಓಹೋ, ನಾಟಿ ಹಾಗಲಕಾಯಿನ ಹೈಬ್ರಿಡ್? ನಾಟಿನೇ. ಇಲ್ಲೇ ಬೀಜ ಹಾಕಿರೋದು ನಾನು. ಹಾಗಲಕಾಯಿ ಮನೆ ಮುಂದೆ ಹಾಗಲಕಾಯಿ ಇದೆ. ಹಾಗಲಕಾಯಿ ಬಳ್ಳಿ.
ಬಿಡುವಿದ್ದಾಗ ಗಂಧದ ಮರ ಅಲ್ಲ? ಗಂಧದ ಮರ, ಮನೆ ಮುಂದ್ ಗಂಧದ ಮರ ಬೆಳೆಸಿದ್ರಲ್ರಿ? ಗಂಧದ ಮರ ಇದೆ, 300 ಗಂಧದ ಮರ ಇದೆ. 300 ಗಂಧದ ಮರ ಆಯ್ತಾ? ಹಾ, ಯಾವ್ದು ಹಕ್ಕಿ ಕೂಗ್ತಾ ಇದೆ? ಹಕ್ಕಿಗಳು ಇರ್ತಾವ. ಇಲ್ಲಿ ತೋಟದಲ್ಲಿ ನೀರ್ ಕಟ್ಟಿದ್ದೀನಲ್ಲ, ಆ ನೀರಿಗಾಗಿ ಎಲ್ಲಾ ಹಕ್ಕಿಗಳು ಬರ್ತಾವ. ನೀರ್ ಕಟ್ಟಿರೋದು ಹಕ್ಕಿಗೋಸ್ಕರ? ಹಕ್ಕಿಗೋಸ್ಕರ. ತೋಟಕ್ಕೂ ತಂಪು ಇರ್ತೈತಿ, ಆ ಹಕ್ಕಿಗೆ ಮಂಗಗೆ ಅವಕ್ಕೂ ನೀರಾಗುತ್ತೆ. ನೀವು ಪರಿಸರ ಪ್ರೇಮಿ. ಈ ನೀರ್ ಕಟ್ಟಿರೋದೆಲ್ಲ ಹಕ್ಕಿಗೋಸ್ಕರ ಕಟ್ಟಿದ್ದೀರಿ? ಹಕ್ಕಿಗೋಸ್ಕರ. ಹಕ್ಕಿ, ಮಂಗ, ಪ್ರಾಣಿ, ಪಕ್ಷಿ ಎಲ್ಲ ಬರ್ತಾವ. ಒಟ್ಟು ಎಷ್ಟು ವಿಧದ ಗಿಡ ನಿಮ್ಮ ಇದ್ರೊಳಗಿದೆ? ತೋಟದಲ್ಲಿ ಎಷ್ಟಿದೆ? ಎಷ್ಟು ವಿಧದ ಗಿಡ ಇದೆ ಇಲ್ಲಿ ತೋಟದಲ್ಲ? ಒಂದು 15ರಿಂದ ಒಂದು 20 ವೆರೈಟಿ ಇದೆ. 15ರಿಂದ 20 ವೆರೈಟಿ ಇದೆ. ಇದು ಖುಷಿ ಸಾಕಿರೋದು ಅಥವಾ ಏನಾರು ವ್ಯಾಪಾರ ವ್ಯವಹಾರಕ್ಕೆ? ಎಲ್ಲ ನಮ್ ರೈತರಿಗೆ ಎಲ್ಲದಕ್ಕೂ ಆಗುತ್ತೆ, ಮನೆ ಬಳಕೆಗಾರ ಆಗತ್ತಲ್ಲ ಲಾಸ್ಟಿಗೆ. ಈ ನಿಮ್ ತೋಟದಲ್ಲಿ ಏನೇನ್ ಬೆಳೆದು ಮನೆ ಬಳಕೆಗೆ ಉಪಯೋಗಿಸ್ತಾ ಇದ್ದೀರಿ? ತೆಂಗಿನಕಾಯಿ ಮನೆ ಬಳಕೆ ಉಪಯೋಗಿಸ್ತೀವಿ, ಲವಂಗ ಉಪಯೋಗಿಸ್ತೀವಿ, ಜಾಯಿಕಾಯಿ ಉಪಯೋಗಿಸ್ತೀವಿ, ಲವಂಗ ಉಪಯೋಗಿಸ್ತೀವಿ, ಏಲಕ್ಕಿ ಉಪಯೋಗಿಸ್ತೀವಿ, ನಿಂಬು ಉಪಯೋಗಿಸ್ತೀವಿ, ಬಾಳೆಹಣ್ಣು ಉಪಯೋಗಿಸ್ತೀವಿ, ಪೇರ್ಲೆ ಹಣ್ಣು ಉಪಯೋಗಿಸ್ತೀವಿ. ನಾವು ಮಾರೋದು ಸ್ವಲ್ಪ ಕಡಿಮೆನೆ. ಎಲ್ಲ ಹಿಂಗೆ ಬರ್ತಾರೆ, ಬಂದವರಿಗೆ ಆ ಸೀಸನ್ಗೆ ಯಾರು ಬರ್ತಾರೋ ಅವ್ರಿಗೆ ಚೀಲ ತುಂಬ ಕೊಡ್ತೀವಿ. ಮುಂದಿನ ಸೀಸನ್ ನಾವು ಬರ್ತೀವಿ, ಅಡ್ಡಿಲ್ಲ, ಚೀಲ ತುಂಬಿಕೊಡ್ತೀವಿ, ಕೊಡ್ತೀವಿ. ಯಾರು ಬಂದ್ರು ಕೊಡ್ತೀವಿ ನಾವು. ಪ್ರಿಯ ವೀಕ್ಷಕರೇ, ಇವರು ಸಾಗರ ತಾಲೂಕಿನ ಮಹಿಳಾ ರೈತ ಸಂಘದ ಅಧ್ಯಕ್ಷರಾದಂತ ಜಯಲಕ್ಷ್ಮಿ ಅವರು. ನಾವು ಬಾಳೆಕಾಯಿ ಒಂದನ್ನು ಮಾರಲ್ಲ, ಅಷ್ಟನ್ನು ಹಣ್ಣು ಮಾಡ್ತೀವಿ, ದನಿ ಕೊಡ್ತೀವಿ. ದನ? ದನ ಕರುಗಳ ಕೊಡ್ತೀವಿ. ಬಾಳೆಹಣ್ಣು ದನಕ್ ಕೊಡ್ತೀರಾ? ಎಂತ ಮಹಾನ್ ಭಾವರು. ಮಂಗ ತಿಂದು ಉಳಿದ್ರೆ ಕೊಡ್ತೀವಿ, ಚೀಲ ಹಾಕ್ತಿವಿ. ಫಸ್ಟ್ ಮಂಗನಿಗೆ ಮಂಗ ತಿಂದು ಬಿಟ್ಟು ಚೀಲ ಹಾಕ್ತಿವಿ, ಕೊನೆಗೆ ಚೀಲ ಹಾಕ್ತಿವಿ. ಕೊನೆಗೆ ಇಲ್ಲೆಲ್ಲ ಕಾಣಿಸ್ತಾ ಇಲ್ಲ, ಚೀಲ ಹಾಕ್ತಿವಿ. ಕೊನೆಗೆ ಅಲ್ಲಿ ಹಾಕಿದ್ವಿ ನೋಡ್ರಿ ಬಳೆ ಕೊನೆ ಚೀಲನ, ಆತರ ಚೀಲ ಹಾಕಿರ್ತೀವಿ. ಅದು ಒಳ್ಳೆ ಸೈಜ್ ಬರುತ್ತೆ ಕಾಯಿ. ಮಂಗ ಕಣ್ಣಿಗೆ ಕಾಣ್ಬಾರ್ದು, ಚೀಲ ಹಾಕಿದ್ವಿ, ಅಲ್ಲಿ ಹಾಕಿದ್ವಿ ನೋಡ್ರಿ ಚೀಲನ. ಹಂಗ ಚೀಲ ಹಾಕ್ತಿವಿ, ಅವು ಬಿಟ್ಟೆ ಚಿರ್ಕಡ್ ಹೋಗ್ಬಿಡ್ತಾವ, ಬೆಳೀತದಂಗೆನೆ. ಈ ತರ ಚೀಲ ಹಾಕಿ ತಿಂದಿಲ್ದಿದ್ದು ನೀವು ತಗೊಂಡೋಗಿ ತಿಂತೀರಿ. ನೀವು ತಿಂದಾದ್ರ ಮೇಲೆ ನಿಮ್ ದನಕ್ಕೆ ಯಾರು ನೆಂಟ್ರು ಅವ್ರಿಗೆ ಕೊಡ್ತೀವಿ. ಲಾಸ್ಟ್ ಆಪ್ಷನ್ ದನ, ಮಾರೋದಿಲ್ಲ. ಇಲ್ಲ ಇಲ್ಲ. ಎಷ್ಟು ಬಾಳೆ ಗಿಡ ಮರ ಇದಾವೆ ಇಲ್ಲಿ? ಒಂದು 3-4 ಸಾವಿರ ಇರ್ಬೋದೇನ ಅಷ್ಟು. ಒಟ್ಟು ನಮ್ದು 5 ಎಕರೆ ಬೌಂಡ್ರಿ ತೋಟ. ನನ್ನ ಹೆಸರಿಗೆ 2.25 ಎಕರೆ ಖಾತೆ ಇದ್ರುನು ನಮ್ಮ ಅಮ್ಮನ ಹೆಸರಿಗೆ 1 ಎಕರೆ ಇದೆ, ನಮ್ಮ ಅಕ್ಕನ ಹೆಸರಿಗೆ 1 ಎಕರೆ ಇದೆ. ಇದು ಅಷ್ಟು ಒಂದೇ ಬೌಂಡ್ರಿ. ಒಂದು ಬೌಂಡ್ರಿ ನಿಮ್ ತಂಗಿ, ಅಕ್ಕ, ನಿಮ್ಮ ಅಮ್ಮ, ನಿಮ್ ಮನೆಯವರು ಎಲ್ರು ಸೇರಿ ಒಂದು 8 ಎಕರೆ ಜಮೀನ್ ಇದೆ. ಎಷ್ಟ್ರೊಳಗೂ ಎಲ್ಲಾ ತರದ್ದು ಗಿಡ ಎಲ್ಲ ಹಾಕಿದ್ವಿ. ಎಷ್ಟು ವಿಧದ ಗಿಡ ಇರ್ಬೇಕು? ಒಂದು 20 ವೆರೈಟಿ ಗಿಡ ಇದೆ. 20 ವೆರೈಟಿ. ವೆನಿಲಾನು ಇದೆ. ಏನೋ ಒಳ್ಳೆ ತರದಲ್ಲಿ ಮಾಡ್ಕೊಂಡು ಹೋಗ್ತಿದ್ರಿ. ಈಗ ನಮ್ ರೈತರು ಏನ್ ಮಾಡ್ತಾರೆ ಅಂದ್ರೆ ಒಂದ್ ತಪ್ಪು ಮಾಡ್ತಾರೆ. ವೆನಿಲಾಗ ರೇಟ್ ಬಂದ್ಬಿಡ್ತಾ, ಅದು ಬಳ್ಳಿನ ಜಾಸ್ತಿ ರೇಟಿ ಖರೀದಿ ಮಾಡ್ಕೊ ಬರೋದು, ಅಷ್ಟು ವೆನಿಲಾ ಹಾಕ್ಬಿಡೋದು. ಶುಂಠಿಗೆ ರೇಟ್ ಜಾಸ್ತಿ ಆಯ್ತಾ, 10,000 ರೂಪಾಯಿ, 2,000 ರೂಪಾಯಿ 3,000 ರೂಪಾಯಿ ಕ್ವಿಂಟಲ್ ಇದ್ದಾಗ ಶುಂಠಿ ಬೇಳೆ ಬೀಜ ತಗೊಂಡ್ ಹಾಕಲ್ಲ. 10,000 ರೂಪಾಯಿ 15,000 ಹೋತಂದ್ರೆ ಅವಾಗ ಬೀಜ ತಗೊಂಡ್ ಹಾಕ್ತಾರೆ. ತಿರ್ಗಾ ಮಾರ್ಬೇಕಾರೆ 5,000 3,000 ಮಾರ್ತಾರೆ. ಎಲ್ರು ಅದನ್ನೇ ಮಾಡ್ಬಿಡ್ತಾರೆ. ಯಾವ್ದು ಮಾರ್ಕೆಟ್ ಜಾಸ್ತಿ ಇತ್ತೆ ಅದು ಹಂಗ್ ಮಾಡ್ಬಾರ್ದು. ಯಾವ ಮಾರ್ಕೆಟ್ ಬಿದ್ದಿದೆ, ಕಡಿಮೆ ರೇಟ್ ಇದೆ, ಅದನ್ನ ತಗೊಂಡ್ ಮಾಡ್ಬೇಕು. ಮುಂದಿನ ಸರಿ ಲಾಭ. ಈ ಒಂದು ಬುದ್ಧಿವಂತಿಕೆ ಕೆಲಸ ನಮ್ ರೈತರು ಮಾಡಲ್ಲ, ಎಡವುತ್ತಾರೆ ರೈತರು. ಅವನು ಯಾರೋ ಅವನಿಗೆ ವರ್ಷ 5 ಲಕ್ಷ ಸಿಕ್ಬಿಡ್ತ ಮಾರ್ಯ ಶುಂಠಿ ಬೆಳೆದು, ನಾವೇ ಹಾಕ್ಬೇಕಣ್ಣ ಮುಂದಿನ ವರ್ಷಕ್ಕೆ ಅಂದ್ರು. ಇವರು ಜಾಸ್ತಿ ಸಾಲ ಮಾಡ್ಕೊಂಡ್ರು, ಈ ಮೈಕ್ರೋ ಫೈನಾನ್ಸ್ ಇದ್ದಾಗಗಳು ಸಾಲ ಮಾಡ್ಕೊಂಡ್ರು. ಆ ದುಡ್ಡು ತಂದು ಬೀಜ ಕುಂತಂದ್ರೆ ಗೊಬ್ಬರ ಹಾಕಿರು, ಅಲ್ಲಿ ಅವ್ರು ವಸೂಲು ಆಗೋದಿಲ್ಲ ಅವ್ರಿಗೆ. ಹಂಗ್ ಮಾಡ್ಕಿದ್ರು, ಆ ತರ ಮಾಡ್ಕೊಂಡು ಲಾಸಿಗೆ ಹೋಗ್ತಾರೆ ನಮ್ ರೈತರು. ಅದು ಬೆಳೆ ಸ್ಥಿರ ಇಲ್ಲ. ಒಂದು ಅಧ್ಯಕ್ಷರಿಗೆ ಇರುವಂತಹ ಎಲ್ಲಾ ಅನುಭವ ನಿಮ್ಮ ಹತ್ರ ಇದೆ ಅಂತ ಹೇಳಿ ನಾವು ದೃಢೀಕರಿಸ್ತಾ ಇದೀವಿ. ಯಾಕಂತ ಹೇಳಿದ್ರೆ ಕೇವಲ ಅಧ್ಯಕ್ಷರಾದ್ರೆ ಮಾತು ಬರುತ್ತೆ, ನಿಮಗೆ ಮಾತು ಬರುತ್ತೆ. ಎರಡನೇದು ರೈತ ಸಂಘ ಅಧ್ಯಕ್ಷರಾಗಿ ಭಾಷಣ ಬೇರೆ, ನಿಮಗೆ ಮಾತು ಬರುತ್ತೆ. ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ಹಿಂದೆ, ನಮ್ಗೆ ಅಷ್ಟು ಮಾತಾಡಕ್ ಬರೋದಿಲ್ಲ ವೇದಿಕೆ ಕಾರ್ಯಕ್ರಮದ ಮಾತನ್ನ. ಎರಡನೇದು ನಿಮಗೆ ಕೃಷಿ ಬಗ್ಗೆ ಆಸಕ್ತಿ ಇದೆ. ಮೂರನೇದು ಕೃಷಿ ಬಗ್ಗೆ ಅನುಭವ ಇದೆ, ಅನುಭವ ಚೆನ್ನಾಗಿದೆ. ನಾಲ್ಕನೇದು ರೈತರ ಕಾಳಜಿ ಇದೆ. ಎಲ್ಲಾ ಇರೋದ್ರಿಂದ ರೈತ ಸಂಘದ ಮಹಿಳಾ ಅಧ್ಯಕ್ಷರಾಗಿ ನೀವು ಕಾರ್ಯಪ್ರವೃತ್ತಿಯಲ್ಲಿದ್ದೀರಿ. ಮುಂದಿನ ದಿನಮಾನಗಳಲ್ಲಿ ಇನ್ನು ಜಿಲ್ಲಾ ಮಟ್ಟದ ಅಧ್ಯಕ್ಷರಾಗಲಿ ಅಂತ ಆಶಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನು ಬಹಳಷ್ಟು ಅಧ್ಯಕ್ಷರು ಹೇಳೋದಿದೆ. ಮುಂದಿನ ದಿನಗಳಲ್ಲಿ ಮತ್ತೊಂದು ಸ್ವಲ್ಪ ಸಮಯ ಮಾಡ್ಕೊ ಬರ್ತೀವಿ. ಶುಂಠಿ ಮಂಜಣ್ಣವರ ಮನೆಯವರು, ಅವರು ಸಹ ಬಹಳಷ್ಟು ಕೃಷಿಯ ಬಗ್ಗೆ ಅನುಭವ ಇರೋರು. ಅವರ ಹತ್ರ ಇನ್ನೊಂದು ಸಂಭಾಷಣೆ ಬಾಕಿ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಕ್ತ ಮನಸ್ಸಿನ ನಮಗೆ
ಅವಕಾಶ ಮಾಡಿಕೊಟ್ಟು ನಿಮ್ಮಲ್ಲಿರುವ ಅನುಭವ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲಾ ಕೃಷಿ ಬಾಂಧವರ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ, ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಕಡೆಯದಾಗಿ ನಾನ್ ಹೇಳೋದಂದ್ರೆ, ನಮ್ ರೈತರು ಸಾಲಗಾರರಲ್ಲ, ಸರ್ಕಾರವೇ ಬಾಕಿದಾರ ನಮಗೆ, ನಮ್ ರೈತರಿಗೆ. ಹಂಗಾಗಿ ಯಾರೇ ರೈತರು ಎಷ್ಟೇ ಸಾಲ ಇರ್ಲಿ, ಅವರು ಆತ್ಮಹತ್ಯೆಯನ್ನ ದಯವಿಟ್ಟು ಮಾಡ್ಕೋಬೇಡ್ರಿ. ಅವ್ರ ಬೆಂಬಲಕ್ಕೆ ನಾವ್ ಇರ್ತೀವಿ. ಅವ್ರಿಗೆ ಏನೇ ಕಷ್ಟ ಸುಖ ನಮ್ಮ ಹತ್ರ ಹೇಳ್ಕೊಳ್ಳಿ. ನಮ್ಗೆ ತಿಳಿದ ಮಟ್ಟಿಗೆ ನಾವು ಅವ್ರನ್ನ ಸಾಲ್ವ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ನಾನು ಯಾರು ಎಷ್ಟೊತ್ತಿಗೆ ಕರೆದ್ರು ನಾನು ಬರಕ್ ರೆಡಿ ಇದ್ದೀನಿ. ನೀವು ಆತ್ಮಹತ್ಯೆ ಒಂದು ಮಾಡ್ಕೋಬೇಡ್ರಿ ಅಂತ ನಾನು ಎಲ್ಲರಿಗೂ ಕೈ ಮುಗಿದು ಬೇಡ್ಕೊತೀನಿ. ರೈತ ಬಾಂಧವರು ಯಾವುದೇ ಕಾರಣಕ್ಕೂ ಧೃತಿಗೆಡದೆ, ಏನೇ ಕಷ್ಟ ಬಂದ್ರು ರೈತ ಸಂಘದ ಹತ್ರ ಸಮಸ್ಯೆ ಹೇಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಧೈರ್ಯಗೆಟ್ಟು ಆತ್ಮಹತ್ಯೆ ಮಾಡ್ಕೋಬೇಡಿ ಅನ್ನುವಂತ ಕರೆಯೊಂದಿಗೆ ತಮ್ಮ ಈ ಮಾತನ್ನು ಮುಗಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕರಿಸಿದ ತಮಗೆಲ್ಲರಿಗೂ ಆತ್ಮೀಯ ಧನ್ಯವಾದ ಸಲ್ಲಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.